ಬೆಂಗಳೂರಿನ ಜನ ಕ್ಲಿನಿಕ್ಗೆ ಹೋಗ್ತೀರಿ ಅಂದ್ರೆ ಸಾವಿರ ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ನೀವು ಹೋಗುವಂತ ಕ್ಲಿನಿಕ್ ನಲ್ಲಿ ಅಸಲಿ ವೈದ್ಯರಿದ್ದಾರಾ ನಕಲಿ ವೈದ್ಯರಿದ್ದಾರಾ ಅನ್ನೋದನ್ನ ಒಂದ್ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ. ಕಾರಣ ಬಹುತೇಕ ಕ್ಲಿನಿಕ್ಗಳಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಿರುವಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿನ ಜನ ಕ್ಲಿನಿಕ್ಗೆ ಹೋಗೋ ಮುನ್ನ ಎಚ್ಚರ. ಕ್ಲಿನಿಕ್ ನಲ್ಲಿ ಇರೋದು ಅಸಲಿ ವೈದ್ಯರ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟ ಇಂಜೆಕ್ಷನ್ ನಿಂದ ಎಡವಟ್ಟಾದ್ರೆ ನಿಮ್ಮ ಕಥೆ ಮುಗೀತು ಅಂತ ಅರ್ಥ. ಕ್ಲಿನಿಕ್ ಗಳಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ಮುನ್ನ ಎಚ್ಚರ. ಸಿಲಿಕಾನ್ ಸಿಟಿಯಲ್ಲಿ ತಲೆ ಎತ್ತಿವೆ ಅನಧಿಕೃತ ಕ್ಲಿನಿಕ್ಗಳು. ಈ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿದೆ. ಜ್ವರ ಅಂತ ಹೋದ್ರೆ ಜೀವ ತೆಗೆದು ಬಿಡ್ತಾರಂತೆ ನಕಲಿ ವೈದ್ಯರು. ಗ್ಯಾರಂಟಿ ನ್ಯೂಸ್ ಅಲ್ಲಿ ನಕಲಿ ಕ್ಲಿನಿಕ್ ನ ಎಡವಟ್ಟಿನ ಸ್ಟೋರಿ ಇದು. ಹಾಗಾಗಿ ಬೆಂಗಳೂರಿನಲ್ಲಿ ಚಿಕ್ಕ ಪುಟ್ಟ ಗಲ್ಲಿಯಲ್ಲೂ ಕೂಡ ಒಂದಾದ್ರೂ ಕ್ಲಿನಿಕ್ ನೋಡೋದಕ್ಕೆ ಸಿಗುತ್ತೆ. ಬಿಡು ಮನೆ ಹತ್ರ ಡಾಕ್ಟರ್ ಇದ್ದಾರಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ರೆ ಅವರು ಅಸಲಿ ಡಾಕ್ಟರಾ ನಕಲಿ ಡಾಕ್ಟರಾ ಅನ್ನೋದು ನಿಮಗೆ ಗಮನಕ್ಕೆ ಬರಲ್ಲ. ಅಸಲಿ ಡಾಕ್ಟರ್ ಅಲ್ಲದೆ ನಕಲಿ ಡಾಕ್ಟರ್ ಆಗಿ ಯಾವ್ದ್ಯಾವ್ದೋ ಇಂಜೆಕ್ಷನ್ಗಳನ್ನ ಕೊಟ್ರೆ ನಿಮ್ಮ ಜೀವಕ್ಕೆ ಅಪಾಯ ಗ್ಯಾರಂಟಿ. ಹಾಗಾಗಿ ದಯವಿಟ್ಟು ಕ್ಲಿನಿಕ್ಗಳಿಗೆ ಹೋಗೋಕ್ ಮುನ್ನ ಸಾವಿರ ಸಲ ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಬೆಂಗಳೂರಿನಲ್ಲಿ ಯಾವ ಕ್ಲಿನಿಕ್ನಲ್ಲಿ ಯಾವ ವೈದ್ಯ ಎಡವಟ್ ಮಾಡಿದ್ರು, ಯಾರಿಗೆ ಅಪಾಯ ಎದುರಾಗಿದೆ, ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಓದಿದ್ದು ಆಯುರ್ವೇದ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ಅಲೋಪತಿಗೆ. ಓದಿದ್ದು ಆಯುರ್ವೇದ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ಅಲೋಪತಿಗೆ. ಹಲವು ತಿಂಗಳಿನಿಂದ ಕ್ಲಿನಿಕ್ ನಡೆಸ್ತಿದ್ದಂತೆ ವೈದ್ಯ ಪ್ರದೀಪ್ ಕುಮಾರ್. ಯಾರ ಗಮನಕ್ಕೂ ಇರಲಿಲ್ವಾ? ಕೆಪಿಎಂಇ ಅನುಮತಿ ಪಡೆದುಕೊಳ್ಳದೆ ಕ್ಲಿನಿಕ್ ಅನ್ನ ನಡೆಸ್ತಿದ್ದಂತೆ ಈ ಪ್ರದೀಪ್. ಹೆಗ್ಗನಹಳ್ಳಿ ಕ್ರಾಸ್ ಬಳಿ ಕ್ಲಿನಿಕ್ ಇದೆ. ಪಾಪ ಹೆಣ್ಣುಮಗಳು ಯಾವುದೋ ಸಮಸ್ಯೆ ಹೇಳ್ಕೊಂಡು ಹೋದ್ರೆ ಯಾವುದೋ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾನೆ, ಅಲ್ಲಿ ಸಮಸ್ಯೆ ಆಗಿದೆ. ಬಟ್ ಎಷ್ಟೊತ್ತಾದ್ರೂ ಕೂಡ ಆಕೆಯನ್ನ ಕ್ಲಿನಿಕ್ ಇಂದ ಆತ ಕಳಿಸ್ಲೇ ಇಲ್ವಂತೆ. ಬಲಗಾಲಿಗೆ ಇಂಜೆಕ್ಷನ್ ಕೊಟ್ಟು ಕಳಿಸ್ಬಿಟ್ಟಿದ್ದಂತೆ ಪ್ರದೀಪ್ ಕುಮಾರ್. ಅಲ್ಲಿ ಊತ ಕಾಣಿಸ್ಕೊಂಡಿದೆ, ಸಮಸ್ಯೆ ಕಾಣಿಸ್ಕೊಳ್ತಾ ಇದ್ದಂತೆ ಆ ಪಾಪ ಮಹಿಳೆ ಆತಂಕಗೊಂಡಿದ್ದಾರೆ. ಏನಾಗ್ತಾ ಇದೆ ಕಾಲಲ್ಲಿ, ಇಷ್ಟರ ಮಟ್ಟಿಗೆ ಊತ ಕಾಣಿಸ್ಕೊಂಡಿದೆ, ಜಸ್ಟ್ ಕೊಟ್ಟಿದ್ದು ಒಂದು ಇಂಜೆಕ್ಷನ್, ಏನಾಗ್ತಾ ಇದೆಯಪ್ಪ ಅಂತ ಗೊತ್ತಾಗಿಲ್ಲ ಪಾಪ ಹೆಣ್ಣುಮಗಳಿಗೆ. ನೋಡಿ, ಇದೇ ದೃಶ್ಯ ನೋಡ್ತಾ ಇದ್ದೀರಲ್ಲ, ಶ್ರೀ ಸಿದ್ಧಿ ವಿನಾಯಕ ಕ್ಲಿನಿಕ್ ಅಂತ ಆಯ್ತಾ ಓಪನ್ ಮಾಡಿರೋದು. ಯಾವುದೇ ಅನುಮತಿ ಅಂತೂ ಇರಲಿಲ್ವಂತೆ ಈ ಕ್ಲಿನಿಕ್ ಓಪನ್ ಮಾಡೋದಕ್ಕೆ. ಬಟ್ ಕ್ಲಿನಿಕ್ ನಡೆಸ್ತಿದ್ದಾನೆ ಹಲವು ವರ್ಷಗಳಿಂದ. ಪಾಪ ಅದೆಷ್ಟು ಜನ ಪೇಷಂಟ್ಗಳು ಬಂದು ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಇಂಜೆಕ್ಷನು, ಯಾವ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಈತ ಓದಿದ್ದು ಒಂದಾದರೆ, ಆಯುರ್ವೇದ ಓದಿರೋದಾದರೆ, ಅಲೋಪತಿಗೆ ಈತ ಟ್ರೀಟ್ಮೆಂಟ್ ಕೊಡ್ತಿದ್ದಂತೆ. ಹೆಂಗೆ ಆತನಿಗೆ ಎಲ್ಲವೂ ಕೂಡ ಗೊತ್ತಿದೆ ರೀತಿಯಲ್ಲಿ ಆತ ಆ್ಯಕ್ಟ್ ಮಾಡ್ತಿದ್ನಾ ಗೊತ್ತಿಲ್ಲ. ಪಾಪ ಎಷ್ಟು ಜನ ಪೇಷಂಟ್ಗಳು ಒದ್ದಾಡಿದ್ದಾರೋ ಗೊತ್ತಿಲ್ಲ ಈತನ ಹತ್ರ. ಬಟ್ ಒಂದು ಹೆಣ್ಣುಮಗಳಿಗೆ ಈಗ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೆ ಈ ಎಲ್ಲ ವಿಚಾರಗಳು ಸದ್ಯ ಬೆಳಕಿಗೆ ಬರ್ತಾ ಇದೆ. ಇಂಜೆಕ್ಷನ್ ಕೊಟ್ಟಂತಹ ಕಾಲಲ್ಲಿ ವಿಪರೀತ ಊತ ಕಾಣಿಸ್ಕೊಂಡಿತ್ತಂತೆ ಆ ಹೆಣ್ಣು ಮಗಳಿಗೆ. ಹಾಗಾಗಿ ಸ್ವಲ್ಪ ಹೊತ್ತು ಆತ ಕ್ಲಿನಿಕಲ್ಲೇ ಕೂರಿಸ್ಕೊಂಡಿದ್ದಾನೆ. ಬಟ್ ಗೊತ್ತಾಗಿಲ್ಲ ಆ ಹೆಣ್ಣು ಮಗಳಿಗೆ ಏನಾಗ್ತಾ ಇದೆ ಅಂತ.
ಈ ಎಲ್ಲ ವಿಚಾರಗಳ ಬೆಳಕಿಗೆ ಬರ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗ್ತಾರೆ, ವೈದ್ಯನನ್ನ ವಶಕ್ಕೆ ಪಡೆದುಕೊಳ್ತಾರೆ, ಎಲ್ಲವನ್ನ ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ. ಆತ ಓದಿದ್ದು ಆಯುರ್ವೇದ ಅಂತ ಗೊತ್ತಾಗುತ್ತೆ. ಬಟ್ ಈ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಯಾವುದಾದ್ರೂ ಪರ್ಮಿಷನ್ ಇದೆಯಾ ಅಂತ ಚೆಕ್ ಮಾಡಿದಾಗಲೂ ಕೂಡ ಪರ್ಮಿಷನ್ ಇರಲಿಲ್ಲ. ಅನುಮತಿ ಇಲ್ಲದೆ ಅನಧಿಕೃತವಾಗಿ ಕ್ಲಿನಿಕ್ ಅನ್ನ ಓಪನ್ ಮಾಡಿ ನಡೆಸ್ತಾ ಇದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಆತನನ್ನ ವಶಕ್ಕೆ ಪಡೆದುಕೊಂಡು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಅಲ್ವ ಹತ್ರ ಅಂದ್ಬಿಟ್ಟು ಬಂದೆ ಸರ್. ಬಂದೆ ನಿನ್ನೆ ಬೆಳಗ್ಗೆ ಒಂದು 10-11 ಗಂಟೆ ಏನು ಹತ್ತತ್ರ ನಾನು ಬಂದಾಗ 11:30 11:45 ಇಲ್ಲಿಂದ ಆಚೆ ಹೋದೆ. ನಾನು ಬಂದು ಮೆಡಿಷನ್ ತೊಗೊಂಡು ಎಲ್ಲ ಮಾತ್ರೆ ತೊಗೊಳಕ್ಕೆ ನಾನು ದುಡ್ಡು ಜಾಸ್ತಿ ತಂದಿರಲಿಲ್ಲ. ಒಂದು 300 ರೂಪಾಯಿ ತಂದಿದ್ದೆ. ಸರಿ ಅಂದ್ಬಿಟ್ಟು 100 ರೂಪಾಯಿ ಇವ್ರಿಗೆ ಕೊಟ್ಬಿಟ್ಟು ಮಾತ್ರೆ ಕಮ್ಮಿ ತೊಗೋತೀನಿ ಸರ್, ತೊಗೊಮ್ಮ, ಕಮ್ಮಿ ಆದರೆ ಇದು ಬಂದು ತೊಗೊಳಮ್ಮ ಅಂದ್ರೆ ಸರಿ ಅಂದೆ. ನಾನು ಇಲ್ಲಿಂದ ಇಂಗ್ಲೀಷನ್ ತೊಗೊಂಡೋಗಿ ಸಂಜೆ ಒಂದು ಬರೀ ಒಂದು ಇಂಗ್ಲೀಷನ್ ಕೊಟ್ಟರು, ಚೆಕ್ ಮಾಡಿದ್ರು ಅಷ್ಟೇ. ಕಫ ಬ್ಲ್ಯಾಕ್ ಆಗಿದೆಯಮ್ಮ, ಇದಾಗಿದೆ ನಿನಗೆ, ಮೂಗೆಲ್ಲ ಇದಾಗಿದೆ, ಜ್ವರ ಇದೆ ಅಂದ್ಬಿಟ್ಟು 5 ಥರ ಒಂದು ಟಾನಿಕು 4 ಟ್ಯಾಬ್ಲೆಟ್ಸ್ ಕೊಟ್ಟರು ಸರ್. ತೊಗೊಂಡು ಹೋದೆ. ನಾನು ತೊಗೊಂಡು ಇವ್ರ ಹತ್ರ ಚೆಕ್ ಮಾಡಿಸ್ತೀವಿ, ಊಟಕ್ಕಿಂತ ಒಂದು ತಿನ್ನು, ಊಟ ಆದಮೇಲೆ 3 ತೊಗೊಳಮ್ಮ ಅಂದರು. ಸರಿ ಅಂತ ಈಸ್ಕೊಂಡೆ ಸರ್. ಈಸ್ಕೊಂಡು ಹೋದೆ, ಇಲ್ಲಿಂದ ಹೋದೆ ಮನೆಗೆ ಹೋಗಿ ಒಂದು ಟ್ಯಾಬ್ಲೆಟ್ಸ್ ನುಂಗ್ಬಿಟ್ಟು ತಿರುಗಿ ಮಾತ್ರೆ ಊಟ ಮಾಡಿಬಿಟ್ಟು ತಿರ್ಗಿ ಮಾತ್ರೆ ನುಂಗಿದೆ. ಒಂಥರ ಫುಡ್ ಇನ್ಸ್ಪೆಕ್ಷನ್ ಥರ ಆಗ್ಬಿಟ್ಟು ವಾಮಿಟ್ ಥರ ಆಗೋಯ್ತು. ಫುಲ್ಲು 2:30 ವಾಮಿಟ್ ಸ್ಟಾರ್ಟ್ ಆಗಿರುತ್ತೆ. 4:15 ಆದ್ರೂ ಸ್ಟಾಪ್ ಆಗಲೇ ಇಲ್ಲ. ತಿರ್ಗಿ ಇವಳು ಏನು ಮಾಡಿದ್ಲು, 5:00 ಫೋನ್ ಮಾಡಿದ್ಲು, ಹೆಂಗಿದೆಯಾ ಆಂಟಿ ಅಂತ. ಹುಷಾರಿಲ್ಲ ಕಣೆ, ಇನ್ನೂ ಸುಸ್ತಾಯ್ತೈತೆ ಕಡೆ. ಅಕ್ಕ ನಾನು ಹೇಳಿದ್ನಲ್ಲ ಅಲ್ಲಿ ಹೋದ ಅಂದು. ಕಣಮ್ಮ ಹೋಗಿದ್ದೆ ನಾನು ನನ್ನ ಫ್ರೆಂಡ್ ಎಲ್ಲ ಹೋದೋ, ತೋರಿಸ್ಕೊಂಬಂದೆ ಅಂದು. ತಿರ್ಗಿ ಇವಳು ಅವಳಿಗೆ ಫೋನ್ ಮಾಡಾಳೆ, ಅವಳು ಬಂದ್ಲು, ಇಬ್ಬರು ಬಂದರು. ಹಿಂಗೆ ಆಗೋಯ್ತು ಕಣ್ರಿ ಅಂದೆ. ಅಯ್ಯೋ ತಿರ್ಗಿ ಅಲ್ಲೇ ಹೋಗನ್ವಾ, ಬೇರೆ ಕಡೆ ಇನ್ನೇನು ತೋರಿಸೋದು ಅಂತ ಬಂದು ವಾಪಸ್ಸು 7:30 ಏನೋ ನಾವು ಬಂದಾಗ ಹತ್ತತ್ರ ಆಗಿತ್ತು. ಬಂದು ತುಂಬ ಸುಸ್ತಾಗಿದೆ, ನನ್ನ ಕೈ ನಡೆಯೋ ಕೆಪಾಸಿಟಿನೂ ಇಲ್ಲ. ಬಂದು ನಾನೇನಂದೆ, ಸರ್ ನಾನು ಎಲ್ಲೂ ಹೋಗಲ್ಲ ಸರ್, ಇಲ್ಲೇ ಮೆಡಿಷನ್ ಕೊಡಿ ನನಗೆ ಅಂದೆ. ಸರಿ ಮಣಿಕೊಳಮ್ಮ ಅಂದರು. ಆಮೇಲೆ ಏನಾಯಿತು ಏನು ಕತೆನೋ ಗೊತ್ತಿಲ್ಲ, ಅವ್ರು ಯಾರ್ಯಾರೋ ಬಂದರು. ಅವ್ರು ಯಾರೋ ಪ್ರೆಸ್ನವರು ಹಿಂದೆ ಏನೋ ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಅಲ್ವ ಹತ್ರ ಅಂದ್ಬಿಟ್ಟು ಬಂದೆ ಸರ್. ಬಂದೆ ನಿನ್ನೆ ಬೆಳಗ್ಗೆ ಒಂದು 10-11 ಗಂಟೆ ಏನು ಹತ್ತತ್ರ ನಾನು ಬಂದಾಗ 11:30 11:45 ಇಲ್ಲಿಂದ ಆಚೆ ಹೋದೆ. ನಾನು ಬಂದು ಮೆಡಿಷನ್ ತೊಗೊಂಡು ಎಲ್ಲ ಮಾತ್ರೆ ತೊಗೊಳಕ್ಕೆ ನಾನು ದುಡ್ಡು ಜಾಸ್ತಿ ತಂದಿರಲಿಲ್ಲ. ಒಂದು 300 ರೂಪಾಯಿ ತಂದಿದ್ದೆ. ಸರಿ ಅಂದ್ಬಿಟ್ಟು 100 ರೂಪಾಯಿ ಇವ್ರಿಗೆ ಕೊಟ್ಬಿಟ್ಟು ಮಾತ್ರೆ ಕಮ್ಮಿ ತೊಗೋತೀನಿ ಸರ್, ತೊಗೊಮ್ಮ, ಕಮ್ಮಿ ಆದರೆ ಇದು ಬಂದು ತೊಗೊಳಮ್ಮ ಅಂದ್ರೆ. ನಾವೆಲ್ಲ ಆಚೆ ಮಾತಾಡ್ತಾ ಇದ್ರೆ ಒಳಗಡೆ ಆಂಟಿ ಹತ್ರ ತುಂಬ ಮಾತಾಡಿದ್ದಾರೆ. ಅವರು ದುಡ್ಡುಗೋಸ್ಕರ ಬಂದಿದ್ದಾರೆ, ಇಲ್ಲ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದಾರ ಅಂತ ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಮಾತಾಡಿದ್ದಾರೆ. ಅದೆಲ್ಲ ಆದಮೇಲೆ ಆಂಬ್ಯುಲೆನ್ಸ್ ಬಂತು. ಇಲ್ಲಿಂದ ಅಲ್ಲೇ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಆಚೆನೂ ಕೂತ್ಕೊಂಡ್ಬಿಟ್ರು ತುಂಬ ಹೊತ್ತು. ಆಮೇಲೆ ಅವರೇ ಹಂಗೋ ಹಿಂಗೋ ಮಾಡಿ ಆಂಬ್ಯುಲೆನ್ಸ್ ಹತ್ತಿಸಿದ್ರು. ಆಂಬ್ಯುಲೆನ್ಸಲ್ಲೆಲ್ಲ ಹೋದ್ಮೇಲೆ ಶಿವರಾಮ್ ಕರ್ಕೊಂಡೋದ್ರು. ಅಲ್ಲೋದ್ಮೇಲೆ ಅವ್ರ ಕಡೆಯಿಂದ ಡಾಕ್ಟ್ರು ಇಲ್ಲಿಂದನೇ ಫೋನ್ ಮಾಡಿದ್ರು. ಅವ್ರವ್ರ ಡಾಕ್ಟ್ರೇ, ನಮ್ಮ ಬ್ರದರ್ ಅಂತಂದರು, ಆಮೇಲೆ ಫ್ರೆಂಡ್ ಅಂತಂದರು. ಎಲ್ಲ ಅವ್ರವ್ರ ಕಡೆನೇ ಮಾತಾಡಿಕೊಂಡು ಎಲ್ಲ ಬಂದರು. ಅಲ್ಲಿ ಒಂದು 3 ಜನ ಸಿಸ್ಟರ್ಸ್ ಬಂದಿದ್ದರು, ಡಾಕ್ಟರ್ ಬಂದಿದ್ರು, ಎಲ್ಲ ಬಂದು ಆಚೆ ನಿಂತ್ಕೊಂಡ್ರು. ಹೋಗಿದ ತಕ್ಷಣ ಬಂದರು, ಇಳಿಸಿ ಅಂದರು. ನಾವು ಇಳಿಯಲ್ಲ ಅಂತಂದ್ವಿ. ಇವಾಗ ಅವ್ರವರು ಏನು ಮಾತಾಡ್ಕೊಂಡಿದ್ದಾರೋ, ಅಕಸ್ಮಾತ್ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೇಸ್ ಆಗಲ್ಲ. ಅದು ಒಳಗಿಂದೊಳಗೆ ಮುಚ್ಚಾಕಿದ್ರೆ ನಾವೇನು ಮಾಡಬೇಕು? ಆಲ್ರೆಡಿ ಇಲ್ಲಿ ವಯಸ್ಸೊಳಗೆಲ್ಲ ಕಂಪ್ಲೇಂಟ್ ಹೋಗಿತ್ತು. ಆದ್ದರಿಂದ ನಮಗೆ KC ಜನರಲ್ ಬೆಸ್ಟ್ ಅನ್ನಿಸ್ತು. KC ಜನರಲ್ಗೆ ಹೋಗಿ ಅಂತಂದರೆ ಆಂಬ್ಯುಲೆನ್ಸರು ಹೋಗೋದೇ ಇಲ್ಲ.